ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಕೆಲವೊಂದು ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಈ ಧಾರಾವಾಹಿಯಲ್ಲಿ ಕಥಾನಾಯಕ ಗೌತಮ್ ಮಲತಾಯಿ ಶಕುಂತಲಾ ಕೆಟ್ಟವಳು, ಆದರೆ ಆಕೆ ಒಳ್ಳೆಯವಳು ಎಂಬ ಮುಖವಾಡ ತೊಟ್ಟಿದ್ದಾಳೆ. ಎಲ್ಲರೂ ಅದನ್ನ ನಂಬಿದ್ದಾರೆ ಕೂಡ. ಆದರೆ ಈಗ ಹಂತ ಹಂತವಾಗಿ ಶಕುಂತಳಾ ನೈಜ ಮುಖ ಬಯಲಾಗ್ತಿದೆ. ಮೊದಲನೆಯದಾಗಿ ಭೂಮಿಕಾಗೆ ಈ ವಿಷಯ ಗೊತ್ತಾಗಿ ಹೋಗಿದೆ. ಆಕೆ ನೇರವಾಗಿ ಶಕುಂತಲಾಗೆ ಚಾಲೆಂಜ್ ಕೂಡ ಮಾಡಿದ್ದಾಳೆ. ಈ ಮೂಲಕ ಧಾರಾವಾಹಿಗೆ ಮಹತ್ವದ ತಿರುವು ನೀಡಲಾಗಿದೆ. ಗೌತಮ್ ಹಾಗೂ ಭೂಮಿಕಾ ದಂಪತಿಗೆ ಅವಳಿ ಮಕ್ಕಳು ಜನಿಸಿದ್ರು. ಆದರೆ ಒಂದು ಮಗುವನ್ನ ಆಸ್ಪತ್ರೆಯಲ್ಲಿ ಇರುವಾಗಲೇ ಶಕುಂತಲಾ ಹಾಗೂ ಆಕೆಯ ಮಗ ಜಯದೇವ್ ಕಿಡ್ನಾಪ್ ಮಾಡಿದ್ದಾರೆ. ಆ ಮಗು ಎಲ್ಲಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಈ ವಿಚಾರವನ್ನು ಭೂಮಿಕಾಳಿಂದ ಗೌತಮ್ ಮುಚ್ಚಿಟ್ಟಿದ್ದಾನೆ. ತನಗೆ ಜನಿಸಿದ್ದು ಒಂದೇ ಮಗು ಎಂದು ಭೂಮಿಕಾ ಬಳಿ ಹೇಳಿದ್ದಾನೆ. ಸದ್ಯ ಉಳಿದಿರುವ ಮತ್ತೊಂದು ಮಗುವನ್ನ ಇಲ್ಲದಂತೆ ಮಾಡುವುದು ಶಕುಂತಲಾ ಪ್ಲಾನ್. ಆದರೆ ಈಗ ಈ ಎಲ್ಲಾ ಸತ್ಯ ಭೂಮಿಕಾಗೆ ಗೊತ್ತಾಗಿದೆ. ಭೂಮಿಕಾ ಗೌತಮ್ ತಾಯಿ ಜೊತೆ ತನ್ನ ತವರು ಮನೆಗೆ ಹೋಗಿದ್ಲು. ಆಕೆಗೆ ಮಾತು ಬರದ ಕಾರಣ ಕೈ ಮೂಲಕ ಚಿತ್ರ ಬಿಡಿಸಿ ನಿಜವಾದ ಕಳ್ಳಿ ಯಾರು ಎಂಬುದನ್ನು ಹೇಳಿದ್ದಾಳೆ. ಶಕುಂತಲಾ ಮಗುಗೆ ತೊಂದರೆ ಕೊಡೋಕೆ ಬರುತ್ತಿದ್ದಾಳೆ ಎಂದು ಗೌತಮ್ ತಾಯಿಯು ಭೂಮಿಕಾಗೆ ಹೇಳಿದ್ದಾಳೆ. ಮಾತು ಬರದಿದ್ರೂ ಒಳ್ಳೆಯ ಸಮಯ ನೋಡಿಕೊಂಡು ಮಾತನಾಡೋಣ ಅಂತ ಸುಮ್ಮನಿದ್ದ ಗೌತಮ್ ತಾಯಿ ಅಸಲಿ ಸತ್ಯ ಏನು ಎಂದು ಹೇಳಿಬಿಟ್ಟಿದ್ದಾಳೆ. ಈ ವಿಚಾರ ಕೇಳಿದ ಭೂಮಿಕಾ ಫುಲ್ ಶಾಕ್ ಆಗಿದ್ದಾಳೆ. ಅದೇ ಸಿಟ್ಟಿನಲ್ಲಿ ನೇರವಾಗಿ ಶಕುಂತಳಾ ಬಳಿಗೆ ಹೋಗಿ ನೀವು ಅಮೃತದ ಲೇಬಲ್ ಹಾಕಿರೋ ವಿಷ ಅಂತ ಭೂಮಿಕಾ ಕೆಂಡ ಕಾರಿದ್ದಾಳೆ. ಆಗ ಶಕುಂತಲಾ ನಿನಗೆ ಏನ್ ಗೊತ್ತಾಗಿದೆಯೋ ಅದೇ ಸತ್ಯ. ನೀನು ಯುದ್ಧವನ್ನ ಡಿಕ್ಲೇರ್ ಮಾಡಿದೀಯ, ನಾನು ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತೀನಿ ಎಂದಿದ್ದಾರೆ. ಆಗ ಅದಕ್ಕೆ ಭೂಮಿಕಾ ಬಿಡೋದಿಲ್ಲ, ಆಟ ಈಗ ಶುರು ಎಂದು ಚಿಟಿಕೆ ಹೊಡೆದು ಭೂಮಿಕಾ ಗುಡುಕಿದ್ದಾಳೆ. ಅಭಿಮಾನಿಗಳು ಈ ಒಂದು ತಿರುವಿಗೆ ಬಹಳ ದಿನಗಳಿಂದ ಕಾದು ಕುಳಿತಿದ್ರು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಿರುವು ನಿರೀಕ್ಷಿಸಬಹುದಾಗಿದೆ. ಸದ್ಯ ಈ ಪ್ರೋಮೋ ನೋಡಿದ ವೀಕ್ಷಕರು ಇಷ್ಟು ದಿನ ಒಂದ್ ಲೆಕ್ಕ, ಆದರೆ ಇನ್ನು ಮುಂದೆ ಬೇರೆನೇ ಲೆಕ್ಕ, ಅಸಲಿ ಆಟ ಇನ್ನು ಮೇಲೆ ಶುರು ಎಂದೆಲ್ಲ ಹೇಳ್ತಾ ಇದ್ದಾರೆ.